ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆಗಳು ನಿಮಗೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೆ GPSTR, ಕರ್ನಾಟಕ TET ಈ ಥರ ಹಲವಾರು ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬ ಹೆಲ್ಪ್ ಆಗ್ತವೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಪೂರ್ವ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಒಂದನೇ ಪ್ರಶ್ನೆ, ಪೂರ್ವ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಹುಬ್ಬಳ್ಳಿ, ಕೋಲ್ಕತ್ತಾ, ದೆಹಲಿ, ಜೈಪುರ ಅಂತ ಇದೆ. ಪೂರ್ವ ರೈಲ್ವೆ ವಲಯದ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿ ನಾವು ಕಾಣಬಹುದು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಎರಡನೇ ಪ್ರಶ್ನೆ, ಭಾರತದ ಪ್ರಪ್ರಥಮ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದವರು ಯಾರು? VS ರಮಾದೇವಿ, ಪ್ರತಿಭಾ ಪಾಟೀಲ್, ಇಂದಿರಾ ಗಾಂಧಿ, ಯಾರೂ ಅಲ್ಲ ಅಂತ ಇದೆ. ಭಾರತದಲ್ಲಿ ಪ್ರಪ್ರಥಮ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದವರು VS ರಮಾದೇವಿ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ಹೊಂದಾಣಿಕೆಯು ತಪ್ಪಾಗಿದೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಜಯ್ ಘಾಟ್, ಮಹಾತ್ಮ ಗಾಂಧಿ ಅಭಯ್ ಘಾಟ್, ಚರಣ್ ಸಿಂಗ್ ಕಿಸಾನ್ ಘಾಟ್, BR ಅಂಬೇಡ್ಕರ್ ಚೈತ್ರ ಭೂಮಿ ಅಂತ ಕೊಟ್ಟಿದ್ದಾರೆ. ಇದರೊಳಗೆ ತಪ್ಪಾಗಿರುವಂಥದ್ದು ಯಾವುದಂತಂದರೆ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಅಭಯ್ ಘಾಟ್. ಇದು ತಪ್ಪಾದ ಒಂದು ಹೊಂದಾಣಿಕೆಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಆಗ್ರಾ ಯಾವ ನದಿಯ ದಡದಲ್ಲಿದೆ? ಬ್ರಹ್ಮಪುತ್ರ, ತಪತಿ, ಯಮುನಾ, ಮಹಾನದಿ. ಆಗ್ರಾದಲ್ಲಿ ನಾವು ತಾಜ್ ಮಹಲನ್ನು ಕಾಣಬಹುದು. ಈ ಒಂದು ಆಗ್ರಾ ಇರುವಂಥ ಒಂದು ನದಿ ಅಥವಾ ಆಗ್ರಾ ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳಿದಾಗ ಆಪ್ಷನ್ ಸಿ ಯಮುನಾ ನದಿಯ ಒಂದು ದಡದಲ್ಲಿ ಇದೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ದೆಹಲಿ, ಕೋಲ್ಕತ್ತಾ, ವಾರಣಾಸಿ, ಡೆಹ್ರಾಡೂನ್. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನಾವು ದೆಹಲಿಯಲ್ಲಿ ಕಾಣಬಹುದು. ಓಕೆ, ನೆಕ್ಸ್ಟ್ ನೋಡಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವ ಸ್ಥಳ ಯಾವುದು? ಕೋಲ್ಕತ್ತಾ, ಅಮೃತಸರ, ಹೈದರಾಬಾದ್, ಅಹಮದಾಬಾದ್. ಇದು ಅಹಮದಾಬಾದ್ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರತಿ ವರ್ಷ ವಿಶ್ವ ಭೂ ದಿನವನ್ನು ಎಂದು ಆಚರಿಸುತ್ತಾರೆ? ಮಾರ್ಚ್ 22, ಏಪ್ರಿಲ್ 22, ಮಾರ್ಚ್ 21, ಏಪ್ರಿಲ್ 21. ಪ್ರತಿ ವರ್ಷ ವಿಶ್ವ ಭೂ ದಿನವನ್ನು ಏಪ್ರಿಲ್ 22ರಂದು ಆಚರಿಸಲಾಗುತ್ತದೆ. ಏಪ್ರಿಲ್ 22 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟು? 2011ರಲ್ಲಿ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ 75%. ಸಂಸ್ಕಾರ ಎಂಬ ವಿವಾದಾತ್ಮಕ ಕೃತಿಯನ್ನು ರಚಿಸಿದವರು ಯಾರು? PV ನಾರಾಯಣ, HS ಶಿವಪ್ರಕಾಶ, UR ಅನಂತಮೂರ್ತಿ, H ವಿಶ್ವನಾಥ. ಸರಿಯಾದ ಉತ್ತರ ಆಪ್ಷನ್ ಸಿ UR ಅನಂತಮೂರ್ತಿ. ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ವಶನ್ ನೋಡಿ. ಎನ್ ಮೂರ್ತಿರಾವ್ ಅವರ ಆತ್ಮಕಥನ ಯಾವುದು? ಸಂಜೆಗಣ್ಣಿನ ಹಿನ್ನೋಟ, ಮತ್ತೊಬ್ಬನ ಆತ್ಮಚರಿತ್ರೆ, ಊರು ಕೇರಿ, ಸ್ಮೃತಿ ಪಟಲದಲ್ಲಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಜೆಗಣ್ಣಿನ ಹಿನ್ನೋಟ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ವಿಶ್ವ ಕ್ಷಯರೋಗ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ನೈಜೀರಿಯಾದ ರಾಜಧಾನಿ ಯಾವುದು? ನೈಜೀರಿಯಾದ ರಾಜಧಾನಿ ಅಬುಜಾ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಕೇಂದ್ರ ಲೋಕಸೇವಾ ಆಯೋಗದ UPSCನ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದವರು ಯಾರು ಅಂತ ಕೇಳಿದರೆ ಅಲ್ಕಾ ಸಿರೋಹಿ, ದೀಪಕ್ ಗುಪ್ತಾ, ಡೇವಿಡ್ ಸೈಮ್ಲಿ, ಅಜಯ್ ಕುಮಾರ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಜಯ್ ಕುಮಾರ್. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.